ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 5ನೇ ಪದ್ಯ. ಬೆಕ್ಕು ಇಲಿ ಸಾರಂಗ ಮುಂಗುಲಿ ಹೊಕ್ಕು ಹೊರಡುವ ಸರ್ಪ ಉಡಗಳು ಇಕ್ಕೆಲದಲಾಡುವವು ನರಿ ಶಶಕಾದಿ ತೋಳಗಳು. ಹಕ್ಕೆ ಇಲ್ಲಿಹ ಕರಡಿ ಸೂಕರ ಸೊಕ್ಕಿ ನಿಂದಿಹ ಸಿಂಹ ಶರಭಗ ಮುಕ್ಕುರುಕ್ಕಿಹ ಮೃಗಗಳಿಂದೆಸೆದಿತ್ತು ರಜತಾದ್ರಿ. ಆ ಒಂದು ಪರ್ವತ, ಬೆಳ್ಳಿಯ ಪರ್ವತ ಹೇಗಿತ್ತು ಅನ್ನೋ ಇಲ್ಲಿ ವರ್ಣನೆ ಮಾಡ್ತಾರೆ. ಏನೇನಿದ್ದು ಅಲ್ಲಿ ಬೆಕ್ಕು ಇತ್ತು, ಇಲಿ ಇತ್ತು, ಹುಲಿಗಳಿದ್ದು, ಮುಂಗಸಿಗಳಿದ್ದು, ಹಾವಿದ್ದು, ಹಕ್ಕಿ ಪಕ್ಷಿಗಳಿದ್ದು, ಸಿಂಹಗಳಿದ್ದು, ಹುಲಿಗಳಿದ್ದು, ಹೀಗೆ ನರಿಗಳಿದ್ದು. ಅವು ಇಕ್ಕೆಲದಲ್ಲಾಡುವು, ಅವು ಆಡ್ತಾ ಇದ್ದಂತೆ. ಸರ್ಪ ಉಡಗಳು ಒಂದಕ್ಕೊಂದು ವಿರುದ್ಧ ಇಲಿ ಇದೆ ಮತ್ತು ಬೆಕ್ಕು ಇದೆ, ಹೀಗೆ ಎರಡೂ ಕೂಡ ಅಲ್ಲಿ ಆಡ್ತಾ ಇದ್ದಂತೆ. ಹೀಗೆ ಮೆರೀತಾ ಇತ್ತು ಅಂತ ಇದರ ಒಂದು ಅರ್ಥ. ಸಾಮಾನ್ಯವಾಗಿ ಇದನ್ನು ನಾವು ಎಲ್ಲಿ ಕೇಳ್ತೀವಿ ಅಂದರೆ, ಹಿಂದೆ ಋಷಿ ಮುನಿಗಳು ಇದ್ದರು, ಆ ಆಶ್ರಮದಲ್ಲಿ ಎಲ್ಲವೂ ವೈರವನ್ನು ಬಿಟ್ಟಿರ್ತಕ್ಕಂಥವಾಗಿದ್ದು ಅಂಥೇಳಿ ನಾವು ಕೇಳ್ತಾ ಇರ್ತೇವೆ. ಒಂದ್ರ ಮೇಲೆ ಒಂದಿದ್ದು, ಇದು ಒಂದು ಆಶ್ಚರ್ಯ ರೀತಿಯಲ್ಲಿ ಒಂದು ಮಹಿಮೆ ಅಂಥೇಳಿ ನಾವು ಕೇಳ್ತಾ ಇರ್ತೀವಿ. ಆದರೆ ಇವೆರಡು ಹೇಗಿದ್ದಾವೆ, ಎಲ್ಲಿದ್ದಾವೆ ಅಂದರೆ, ನಮ್ಮ ದೇಹಕ್ಕೆ ಅನ್ವಯಿಸ್ಕೊಳ್ಳೋದಾದರೆ, ನಮ್ಮ ಮನುಷ್ಯನ ಅನ್ವಯಿಸ್ಕೊಳ್ಬೇಕಾದ್ರೆ ಮನುಷ್ಯನಲ್ಲಿ ಕೂಡ ಆ ಗುಣಗಳಿದ್ದಾವೆ. ಬೆಕ್ಕು, ಇಲಿ, ಮುಂಗುಸಿ, ಸರ್ಪ, ಈ ರೀತಿ ಕೆಲವು ಗುಣಗಳಿದ್ದಾವೆ. ಮನಸ್ಸು, ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂಥದ್ದು, ಒಂದೊಂದಕ್ಕೆ ಒಂದೊಂದು. ಮಂಗ ಅಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಹೀಗೆ ಒಂದೊಂದು ಗುಣಗಳು ಕೂಡ ನಾವು ನೋಡ್ತಾ ಇವಿ. ಇವು ಬೆಕ್ಕು ಮತ್ತು ಇಲ್ಲಿ ವಿರುದ್ಧ, ಅವೆರಡೂ ಒಟ್ಟಿಗೆ ಹೆಂಗಿರ್ತವೆ? ಈ ಮನುಷ್ಯ ಇದ್ದಾನಲ್ಲ, ಈ ಮನುಷ್ಯ ಸಂಪೂರ್ಣ ಒಳ್ಳೆಯವನ ಅಂದರೆ ಸಂಪೂರ್ಣ ಒಳ್ಳೆಯವನೂ ಅಲ್ಲ, ಸಂಪೂರ್ಣ ಕೆಟ್ಟವನ ಅಂದರೆ ಸಂಪೂರ್ಣ ಕೆಟ್ಟವನೂ ಕೂಡ ಅಲ್ಲ. ಪ್ರತಿಯೊಬ್ಬ ಮನುಷ್ಯನು ಸಂಪೂರ್ಣ ಒಳ್ಳೆಯವನೂ ಅಲ್ಲ, ಸಂಪೂರ್ಣ ಕೆಟ್ಟವನೂ ಅಲ್ಲ. ಒಳ್ಳೆಯವನು ಮಾಡ್ತಾ ಇರ್ತಾನೆ, ಒಳಗೆ ಕೆಲವೊಂದು ದುಷ್ಟ ಗುಣಗಳು ಇದ್ದೇ ಇರ್ತವೆ. ಕೆಲವೊಂದು ದುಷ್ಟರಿರ್ತಾರೆ, ಅವರಲ್ಲೂ ಕೂಡ ಒಳ್ಳೆಯ ಗುಣಗಳು ಇರ್ತವೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಬರ್ತದೆ. ಎರಡು ಒಳಗಡೆ ಇದ್ದಾವೆ, ಎರಡು ಒಟ್ಟಿಗೆ ಇದ್ದಾವೆ, ಒಟ್ಟೊಟ್ಟಿಗೆ. ಎಲ್ಲದೂ ಒಳ್ಳೆಯದಿಲ್ಲ, ಎಲ್ಲದು ಒಳ್ಳೆಯದು ಇದೆ, ಕೆಟ್ಟದ್ದು, ಎರಡು ಒಟ್ಟೊಟ್ಟಿಗೆ ಇದ್ದಾವೆ. ಮತ್ತೆ ಅವನು ಬಹಳ ಒಳ್ಳೆಯ ಮನುಷ್ಯನೇ, ಆದರೆ ಕೆಲವೊಂದ್ಸಲ ಸುಳ್ಳು ಹೇಳ್ತಾನೆ. ಇಲ್ಲಿ ಸತ್ಯ ಹೇಳ್ಬೇಕಂತ ಗೊತ್ತಿದೆ, ಆದರೂ ಸುಳ್ಳು ಹೇಳ್ತಾನೆ. ಮೋಸ ಮಾಡಬಾರಂತ ಗೊತ್ತು, ವ್ಯಾಪಾರವೇ ಮೋಸ, ಅಲ್ಲಿ ತನ್ನ ಒಂದು ಸಹಜ ವ್ಯಾಪಾರಗಳಿಂದ ಮೋಸ ಮಾಡ್ತಾನೆ. ಇವು ಎರಡೂ ಇಲ್ಲೇ ಇದ್ದಾವೆ, ಒಳಗಡೆನೆ ಇದ್ದಾವೆ, ನಮ್ಮೊಳಗನೆ. ಅದನ್ನೇ ಇಲ್ಲಿ ತೋರಿಸ್ತಕ್ಕಂಥದ್ದು. ಬೆಕ್ಕು, ಇಲಿ ಇದ್ದಾವೆ, ಸರ್ಪ ಇದ್ದಾವೆ, ಮತ್ತೆ ಉಡ ಇದ್ದಾವೆ, ಮುಂಗಸಿ, ಹಾವು ಇದೆ ಮತ್ತು ಮುಂಗಸಿ. ಎರಡು ವಿರುದ್ಧನೇ, ಎರಡು ಒಂದು ಒಟ್ಟಿಗೆ ಇರೋದಿಲ್ಲ. ಆದರೆ ಇಲ್ಲಿ ಮನುಷ್ಯನೊಳಗೆ ಎರಡೂ ಗುಣಗಳು ಒಟ್ಟಿಗೆ ಇದ್ದಾವೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎರಡೂ ಇಲ್ಲಿ ಇದ್ದು ಸಾಮರಸ್ಯ ಒಳಗಡೆ ಇದೆ. ಅದೆರಡು ಅದು ಒಳ್ಳೆಯದಲ್ಲ ಅನ್ನೋದು ನಮಗೆ ಗೊತ್ತು, ಇದು ಒಳ್ಳೆಯದು ಅಂತ ಕೂಡ ಗೊತ್ತು. ಆದರೆ ಎರಡೂ ಕೂಡ ಒಳಗಡೆ ಕುದಿಸಿಕೊಂಡು ನಾವು ಜೀವನ ನಡೆಸ್ತಾ ಇದ್ದೇವೆ. ಹೇಗೋ ಹಾಗೆ ಈ ಒಳಗಿರತಕ್ಕಂತಹದ್ದು ಎರಡೂ ಇದ್ದಾವೆ. ಅವೆರಡು ಸಾಮರಸ್ಯ ಹೊಂದಬೇಕು. ಹೇಗೆ ಹೊಂದಬೇಕು? ಈಗ ದುಷ್ಟ ಗುಣ ಬಂದ ಕೂಡಲೇ ಆ ಒಳ್ಳೆ ಗುಣವನ್ನು ಮನಸ್ಸು ಹೊಂದಿರ್ತದಲ್ಲ, ಇಲ್ಲ ಹಾಗೆ ಮಾಡಬಾರ್ದು ತಡೀತದೆ. ಒಂದ್ಸಲ ಏನಾಗುತ್ತೆ ಅಂದರೆ, ಒಳ್ಳೇದು ಮಾಡ್ಬೇಕಂತ ಇರ್ತದೆ, ಆದರೆ ಅವನು ಕೆಟ್ಟದ್ದೇ ಮಾಡ್ತಾನೆ. ಆದರೂ ಒಂದು ಪ್ರಭಾವ ಜಾಸ್ತಿ ಇದೆ. ಹೀಗೆ ಎರಡೂ ಒಳಗಿರ್ತವೆ ಅನ್ನೋಂತಕ್ಕಂಥದ್ದನ್ನ ಏನು ಈ ಅಲ್ಲಿರ್ತಕ್ಕಂಥ ಎಲ್ಲ ಈ ವಿಶ್ವ ಅಲ್ಲೇನಿದೆ, ಆ ಪರ್ವತದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಅಲ್ಲಿ ಕಾಡು ಮೃಗಗಳೆಲ್ಲ ವರ್ಣಿಸಿದರು. ಈಗ ಸಣ್ಣ ಸಣ್ಣ ಪ್ರಾಣಿಗಳು ಅಂದರೆ ಸಾಮಾನ್ಯ ಸಣ್ಣ ಗುಣಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಇವೆಲ್ಲವೂ ಕೂಡ ಒಂದೇ ಶರೀರದೊಳಗನೆ, ಒಂದೇ ಮನಸ್ಸಿನೊಳಗೆ, ಒಂದೇ ವ್ಯಕ್ತಿ ಒಳಗನೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದು ಸಹಜವಾಗಿರ್ತಕ್ಕಂಥ. ಪೂರ್ಣ ಒಳ್ಳೆಯದೇ ಇರ್ತದೆ, ಪೂರ್ಣ ಕೆಟ್ಟದ್ದೇ ಇರ್ತದೆ ಅಂತ ಎಲ್ಲೂ ಇಲ್ಲ ಅಂತ. ಎಲ್ಲವೂ ಸಮನಾಗಿರ್ತಕ್ಕಂಥದ್ದು
ಈ ಎಲ್ಲವೂ ಸಮನಾಗಿ ಎಲ್ಲವೂ ಇರ್ತವೆ, ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅದು ಯಾರ ಪ್ರಭಾವ ಇರ್ತದೆ, ಯಾರ್ದು ಪ್ರಭಾವ ಕಡಿಮೆ ಇರ್ತದೆ ಅಂತ ನಾವು ನೋಡಿಕೊಳ್ಳೋದು. ನಮಗೆ ಅರ್ಥ ಆಗುತ್ತೆ, ಪ್ರತಿಯೊಬ್ಬರಿಗೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಗೊತ್ತು. ಅವರು ಒಂದ್ಸಲ ಅಂತಾರೆ, ನನಗೆ ಮಾಡಬಾರ್ದು ಅನಿಸಿತ್ತು, ಅದನ್ನ ನಾನು ಮಾಡ್ತಾ ಇದ್ದೀನಿ. ಒಳಗೆ ಆತ್ಮಕ್ಕೆ ಗೊತ್ತಿರ್ತದೆ. ಕೆಲವ್ರಿಗೆ ಹೇಗಿರ್ತದೆ ಅಂದರೆ, ಅವ್ರಿಗೆ ಮೋಸ ಮಾಡ್ಬೇಕಂತ ಇರ್ತದೆ, ಆದರೆ ಮೋಸ ಮಾಡೋಕ್ಕಾಗೋದಿಲ್ಲ, ಒಳ್ಳೆಯದನ್ನೇ ಮಾಡ್ತಾರೆ. ಹೀಗೆ ಎರಡೂ ವಿಚಾರಗಳು ಒಳಗಡೆ ನಮ್ಮೊಳಗೆ ಗುಣಗಳು ಇದ್ದಾವೆ ಅನ್ನೋದನ್ನು ಆ ರಜತ ಆದರೆ ಹೇಗಿರ್ತದೋ ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡ ಹೇಗಿರ್ತದೋ ಆ ಎಲ್ಲ ಲಕ್ಷಣಗಳು ಈ ಪಿಂಡಾಂಡಗಳಲ್ಲಿಯೂ ಕೂಡ ಇರ್ತದೆ. ಯಾಕೆ ಅಂದರೆ ಆ ಮೂಲ, ನಾವು ಪೀಠಿಕಾಧ್ಯಾಯದಲ್ಲಿ ನೋಡಿದ್ದೀವಿ, ಆ ಮೂಲ ಪರಬ್ರಹ್ಮ ವಸ್ತು ಎಲ್ಲಿಂದ ಬಂತೋ, ಆಕಾಶಾತ್ ವಾಯು, ಆಕಾಶದಿಂದ ವಾಯು ಆಕಾಶಕ್ಕಿಂತ ಮೊದಲಿನ ಅದು ಒಂದೇ ಇತ್ತು, ಅದು ಒಂದೇ ಇದ್ದದ್ದು ಆಕಾಶ ರೂಪುಗೊಳ್ತು. ಆಕಾಶ ಆಗಿದ್ದು ವಾಯು ಆಯಿತು, ವಾಯುವಾಗಿದ್ದು ಆಕಾಶಾದ್ ವಾಯು ಅಗ್ನಿ, ವಾಯು ಇದ್ದ ಅಗ್ನಿ ಆಯಿತು, ಅಗ್ನಿ ಇದ್ದದ್ದು ಜಲ ಆಯಿತು, ಜಲ ಇದ್ದದ್ದು ಭೂಮಿ ಆಯಿತು. ಹೀಗೆ ಆ ಸ್ಥೂಲಕ್ಕೆ ಸೂಕ್ಷ್ಮ ರೂಪದಿಂದ ಸ್ಥೂಲಕ್ಕೆ ಹೇಗೆ ಬಂತು, ಹಾಗೆ ಪ್ರತಿಯೊಂದು ಕೂಡ ನಮ್ಮೊಳಗೆ ಇರ್ತಕ್ಕಂಥದ್ದು ಆ ಲಕ್ಷಣ, ಅಂದರೆ ಆ ಮೂಲ ಲಕ್ಷಣ, ಪರಬ್ರಹ್ಮನ ಲಕ್ಷಣ ಪ್ರತಿಯೊಂದು ವಸ್ತುವಿನಲ್ಲಿ ಇದೆ ಅನ್ನೋದು ಹೇಗೋ, ಇವೆಲ್ಲವೂ ಕೂಡ ನಮ್ಮ ಮನುಷ್ಯನೊಳಗೆ ಇದ್ದಾವೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥದ್ದು ಇದರ ಮುಖ್ಯವಾದ ಉದ್ದೇಶ, ಇದರ ಸಾರಾಂಶ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ ನಮಃ.